ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಅದ್ಭುತವಾದ ಒಂದು ಸಿಹಿ ತಿಂಡಿ ಮಾಡ್ಕೊಳ್ಳೋಣ. ಇದು ಕರಾವಳಿ ಪ್ರದೇಶದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಸಿಹಿ ತಿಂಡಿ ಇದು. ಹಲಸಿನ ಕಾಲದಲ್ಲಿ ಇದು ಕಾಮನ್ ಆಗಿ ಅವರು ಮಾಡ್ಕೊಂಡು ತಿಂತಾನೆ ಇರ್ತಾರೆ. ನಾವು ಸಹ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ, ತುಂಬಾ ಸುಲಭ ಮಾಡ್ಕೊಳ್ಳೋದು. ಒಮ್ಮೆ ಮಾಡಿಕೊಟ್ರೆ ಮಕ್ಕಳು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನೋಡಿ, 5 ಗಂಟೆಗಳ ಕಾಲ ಅಕ್ಕಿ ನೆನೆಸ್ಕೊಂಡಿದ್ದೀನಿ. ಯಾವುದೇ ಅಕ್ಕಿ ತೊಗೊಳ್ಬೋದು ನಾವು, ಇದೇ ಅಕ್ಕಿ ಅಂತ ಬೇಕಾಗಿಲ್ಲ. ಸೊ ಇದನ್ನ ನಾವು ರುಬ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಮತ್ತು ಹಲಸಿನ ಹಣ್ಣು ಸಹ 6 ತೊಗೊಂಡಿದ್ದೀನಿ ನಾನು. ತೊಳೆ ಬರುತ್ತಲ್ವ, ಅಷ್ಟು 6 ತೊಗೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸಹ ಸೇರಿಸಿ ಸ್ವಲ್ಪ ನೀರು ಸೇರಿಸಿ, ಜಾಸ್ತಿ ಬೇಡ, ಅದಕ್ಕೆ ರುಬ್ಕೊಳ್ಳೋಣ. ಒಂದು 90% ಅಷ್ಟು ರುಬ್ಕೊಳ್ಬೇಕಾಗುತ್ತೆ. ಸೊ ಅಷ್ಟು ರುಬ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಏನು ಸೇರಿಸ್ಬೇಕು ಅಂದರೆ ಒಣಗಿದ ಕೊಬ್ಬರಿ ಸೇರಿಸ್ಕೊಳ್ಳೋಣ. ಅಂದರೆ 1-2 ದಿನ ಇಟ್ಕೊಳ್ಳೋಂಗಿದ್ರೆ ಒಣಗಿದ ಕೊಬ್ಬರಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಸಿ ಕೊಬ್ಬರಿನೂ ಸಹ ಸೇರಿಸ್ಕೊಳ್ಬೋದು. ಬೆಲ್ಲ ನಾನು ಕುಟ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು. ಅದನ್ನು ಸಹ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನೋಡಿ, ಈ ಥರ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲನೂ. ನೋಡಿ, ಈ ಅದಕ್ಕೆ ಬರಬೇಕು. ಸೊ ಈ ಥರ ಆಗಿದೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ. ಸೊ ಸೂಪರಾಗಿ ಆಗಿದೆ. ನೋಡ್ತಾನೆ ಇದ್ದರೆ ತಿನ್ನಬೇಕು ಅನಿಸುತ್ತೆ ಇವಾಗಲೇ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾನೆ ಇರ್ತಾರೆ ಈ ರೆಸಿಪಿನ. ಸೊ ಅದು 10 ನಿಮಿಷ ಬೇಡ ಅದು ಫಾರ್ಮೇಟ್ ಆಗೋದಕ್ಕೆ. ಅಷ್ಟರೊಳಗೆ ನಾವು ಬಾಳೆ ಎಲೆಯಲ್ಲಿ ಸ್ಟೀಮ್ ಮಾಡಬೇಕಾಗುತ್ತೆ. ಸೊ ಅದನ್ನ ಈ ರೀತಿ ಒಂದು ಲೈಟಿಗೆ ಸುಟ್ಕೊಳ್ಳೋಣ, ಇಲ್ಲಾಂದರೆ ನಾವು ಫೋಲ್ಡ್ ಮಾಡೋವಾಗ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಎಲೆನೂ ಸಹ ನಾವು ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಬೇಕು, ಇಲ್ಲಾಂದರೆ ಕಟ್ಟಾಗ್ಬಿಡುತ್ತೆ ಎಲೆ, ಮತ್ತು ನಾವು ಫೋಲ್ಡ್ ಮಾಡ್ಕೊಳಕ್ಕೂ ಆಗಲ್ಲ. ನೋಡಿ, ಎಲ್ಲ ಎಲೆನೂ ಒಂದು ಸ್ವಲ್ಪ ಈ ಥರ ಆದರೆ ಸಾಕಾಗುತ್ತೆ. ನೋಡಿ, ಈಗ 10 ನಿಮಿಷ ಆಗಿದೆ. ಅದೆಲ್ಲ ಸುಟ್ಕೊಂಡ ತಕ್ಷಣ ಇದನ್ನು ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲನೂ. ಈಗ ಒಂದು 2 ಸ್ಪೂನ್ ಅಷ್ಟು ಹಾಕಿ ನಾವು ಸ್ಪ್ರೆಡ್ ಮಾಡಿಕೊಂಡು ಮಡ್ಚ್ಕೊಳ್ಳೋದು ಅಷ್ಟೇ. ನೋಡಿ, ಈ ಥರ ಮಡ್ಚ್ಕೊಳ್ಬೇಕೆಲ್ಲನೂ. ಸೊ ಎಲ್ಲ ಮಡ್ಚ್ಕೊಂಡು ಸ್ಟೀಮ್ ಇಟ್ಕೊಳ್ಳೋಣ. ಒಂದು 20 ನಿಮಿಷ ಸ್ಟೀಮ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಒಂದು 15 ನಿಮಿಷ ಅಷ್ಟೂ ಸಾಕಾಗುತ್ತೆ. ನಾನು 20 ನಿಮಿಷ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. 1/4 kg ಅಕ್ಕಿ ಮತ್ತು ಹಣ್ಣು 6 ತೊಳೆ, ಮತ್ತು 50 ಗ್ರಾಮಷ್ಟು ಒಣಕೊಬ್ಬರಿ, ಒಂದು 100 ಗ್ರಾಮಷ್ಟು ನಾವು ಬೆಲ್ಲ ತೊಗೊಳ್ಬೇಕಾಗುತ್ತೆ. ಸಿಹಿ ಸ್ವಲ್ಪ ಏರುಪೇರು ಮಾಡ್ಕೊಳ್ಬೋದು ನಮ್ಗೆ ಇಷ್ಟದ ತಕ್ಕಂತೆ. ಇವಾಗ ಹೇಳಿದ್ದೆಲ್ಲ ಪರ್ಫೆಕ್ಟ್ ಮೆಜರ್ಮೆಂಟು. ಸೊ ಈ ರೀತಿಯೇ ಮಾಡ್ಕೊಳ್ಳಿ ನೀವು ಸಹ. ನಾವು ಹಲಸಿನ ಹಣ್ಣು ಈ ಥರ ಕಡುಬು ಮಾಡ್ಕೊಳೋದು ಅಥವಾ ಹಲಸಿನ ಹಣ್ಣು ತಿಂತಾ ಬಂದರೆ ಹಾರ್ಟ್ ಡಿಸೀಸಸ್ಸು ಕಾಯಿಲೆಗಳು ನಮ್ಗೆ ಹತ್ರನೇ ಬರಲ್ವಂತೆ. ಸೊ ಮತ್ತು ಇನ್ಯಾಕೆ ತಡ, ಈ ಹಲಸಿನ ಹಣ್ಣು ಸೀಸನ್ ಬಂದಾಗ ಖಂಡಿತವಾಗ್ಲೂ ನೀವು ಸಹ ಈ ರೀತಿ ಮಾಡ್ಕೊಂಡು ತಿನ್ನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ. ಇಷ್ಟು ಅದ್ಭುತವಾದ ಅಡುಗೆ ಅವರು ಮಾಡ್ಕೊಂಡು ತಿನ್ನಲಿ. ವಿಡಿಯೋ ನೋಡ್ತಿ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ತಿಳಿಸೋ. ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ.